ತುಮಕೂರಿನಲ್ಲೂ ಶುರುವಾಯಿತು ಫುಟ್ಬಾಲ್ ಫೀವರ್. ಅಂತರ್ ಜಿಲ್ಲಾ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿ ಉದ್ಘಾಟನೆ. ತುಮಕೂರು ಜಿಲ್ಲೆ ಕಲ್ಪತರು ನಾಡು, ಶೈಕ್ಷಣಿಕ ನಗರಿ ಅಂತ ಮಾತ್ರ ಫೇಮಸ್ ಆಗಿಲ್ಲ, ಕಾಲ ಕಳೆದಂತೆ ಸ್ಪೋರ್ಟ್ಸ್ ಸಿಟಿ ಆಗಿಯೂ ಗುರುತಿಸಿಕೊಳ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ಅನೇಕ ಕ್ರೀಡೆಗಳು ನಡೆದಿದ್ದು, ಇದೀಗ ಫುಟ್ಬಾಲ್ ಪಂದ್ಯಾವಳಿಯೂ ಆರಂಭಗೊಂಡಿದೆ. ಈ ಮೂಲಕ ತುಮಕೂರು ಜಿಲ್ಲೆಯಲ್ಲಿ ಇದೀಗ ಫುಟ್ಬಾಲ್ ಫೀವರ್ ಶುರುವಾಗಿದೆ. ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಫುಟ್ಬಾಲ್ ಪಂದ್ಯಾವಳಿ ನಡೀತಾ ಇದ್ದು, ಡಿಸಿ ಶುಭ ಕಲ್ಯಾಣ್ ಪಂದ್ಯಾವಳಿಯನ್ನ ಉದ್ಘಾಟಿಸಿದ್ರು. ಹೌದು, ತುಮಕೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಇಂದಿನಿಂದ ಇದೇ ತಿಂಗಳ 17ರವರೆಗೂ 10 ದಿನಗಳ ಕಾಲ ಅಂತರ್ಜಿಲ್ಲಾ ಫುಟ್ಬಾಲ್ ಪಂದ್ಯಾವಳಿ ಆರಂಭಗೊಂಡಿದ್ದು, ಡಿಸಿ ಶುಭ ಕಲ್ಯಾಣ್ ಪಂದ್ಯಾವಳಿಯನ್ನ ಉದ್ಘಾಟನೆ ಮಾಡಿದ್ರು. ಇದೇ 17ರಂದು ಫುಟ್ಬಾಲ್ ಫೈನಲ್ ಪಂದ್ಯ ನಡೆಯಲಿದೆ. ಇನ್ನು ಮಧ್ಯಾಹ್ನದ ಮೇಲೆ ಸಾರ್ವಜನಿಕರು ಬಂದು ಪಂದ್ಯವನ್ನ ವೀಕ್ಷಣೆ ಮಾಡಬಹುದಾಗಿದೆ. ಈ ವೇಳೆ ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನ್ ಕಾರ್ಯದರ್ಶಿ ಕುಮಾರ್ ಮಾತನಾಡಿ, ನಮಗೆ ತುಮಕೂರಿನಲ್ಲಿ ಪಂದ್ಯಗಳು ನಡೆಯುತ್ತಿರುವುದು ತುಂಬಾ ಖುಷಿಯಿದೆ. ನಾವು ಒಲಿಂಪಿಕ್ ಪಂದ್ಯಾವಳಿಗೆ ಬಂದಾಗ ಈ ಮೈದಾನವನ್ನ ನೋಡಿದ್ದೆವು. ನಮಗೆ ಪಂದ್ಯಗಳನ್ನು ನಡೆಸಲು ಉಪಯುಕ್ತವಾದ ಜಾಗ ಎನಿಸಿತು. ಹಾಗಾಗಿ ಇಲ್ಲಿ ಪಂದ್ಯ ನಡೆಸಲು ಕೇಳಿಕೊಂಡಾಗ ಡಿಸಿಯವರು ಸಂತೋಷದಿಂದ ಒಪ್ಪಿಗೆ ಕೊಟ್ಟಿದ್ದಾರೆ. ಜೊತೆಗೆ ಪಂದ್ಯಗಳನ್ನು ನಡೆಸುವುದಕ್ಕೆ ಸಹಕಾರ ಕೊಡುವುದಾಗಿ ತಿಳಿಸಿದ್ದಾರೆ. ಇದು ತುಂಬಾ ಸಂತೋಷದ ವಿಚಾರ ಎಂದರು. ಆಕ್ಚುಲಿ ನಮ್ಗೆ ಏನಂದ್ರೆ, ಬೆಂಗಳೂರಿನಲ್ಲಿ ನಮ್ಗೆ ಇದು ಇಂಥ ಒಂದು ಕಾರ್ಯಕ್ರಮ ಮಾಡೋಕ್ಕೆ ನಮ್ಗೆ ಟೈಮ್ ಇಲ್ಲ, ಗ್ರೌಂಡ್ ಅವೈಲಬಿಲಿಟಿ ಇಲ್ಲ. ಅದರಿಂದ ನಾವು ಏನ್ ಮಾಡಿದ್ವಿ, ನಾವು ನಮ್ಮ ಡಾಕ್ಟರ್ ಪರಮೇಶ್ವರು ಮತ್ತು ನಮ್ಮ ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆ ಪ್ರೆಸಿಡೆಂಟ್ ಮಿಸ್ಟರ್ ಹ್ಯಾರಿಸ್ ಅವರ ಮೂಲಕ ಅವ್ರಿಗೆ ಮಾತಾಡಿ ಈ ಗ್ರೌಂಡ್ನಲ್ಲೇ ನಾವು ಮಾಡಬೇಕು ಅಂತ ನಾವು ಒಂದು ಇದನ್ನ ತೀರ್ಮಾನ ಮಾಡಿದ್ವಿ. ಇದು ಹಾಗೆ ನಮಗೆ ಈ ಆಸೆ ಬಂತು ಅಂದರೆ, ನಾವು ರೀಸೆಂಟಾಗಿ ಇಲ್ಲಿ ಕರ್ನಾಟಕ ಸ್ಟೇಟ್ ಒಲಿಂಪಿಕ್ ಅಸೋಸಿಯೇಷನ್ ಸ್ಟೇಟ್ ಒಲಿಂಪಿಕ್ ಸೀನಿಯರ್ ಟೂರ್ನಮೆಂಟ್ ಇಲ್ಲಿ ಮಾಡಿದ್ರು. ಅಲ್ಲಿ ಮಾಡಿದಾಗ ಈ ಗ್ರೌಂಡ್ ನಮಗೆ ಭಾಳ ಸುಂದರವಾಗಿ ಕಾಣಿಸಿತ್ತು. ಆವಾಗ ನಾವು ತೀರ್ಮಾನ ಮಾಡಿದ್ವಿ, ನಾವು ಯಾಕೆ ನಮ್ಮ ಬೆಂಗಳೂರು ಡಿಸ್ಟ್ರಿಕ್ಟ್ ಫುಟ್ಬಾಲ್ ಅಸೋಸಿಯೇಷನ್ನಿಂದ ಇಲ್ಲಿ ಕೆಲವು ಮ್ಯಾಚ್ಗಳನ್ನ ನಾವು ನಡೆಸಬಾರ್ದು ಅಂತ ಒಂದು ಮನೋಭಾವದಿಂದ ನಾವು ನಮ್ಮ ಅಧ್ಯಕ್ಷರ ಹತ್ರ ಕೇಳಿ, ಅಧ್ಯಕ್ಷರು ನಮ್ಮ ಈಗಾಗಲೇ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿರುವ ಡಾಕ್ಟರ್ ಪರಮೇಶ್ವರ್ ಹತ್ರ ಮಾತಾಡಿ, ನೀವು ಮಾಡಲೇಬೇಕು ಇಂಥ ಕಾರ್ಯಕ್ರಮ ಅಂತ ಹೇಳಿದಾಗ ನಾವು ಅದನ್ನು ಬಾಕಿ ತಂಡಗಳಿಗೆಲ್ಲ ಹೇಳಿ ಈ ಕಾರ್ಯಕ್ರಮನ ನಾವು ಶುರು ಮಾಡಿದ್ವಿ. ಈಗಾಗಲೇ ಆಲ್ರೆಡಿ ಒಂದು ಗ್ರೂಪ್ ಎ ಬಂದು ಶಿವಮೊಗ್ಗನಲ್ಲಿ ಆಡಿ ಮುಗಿಸಿದ್ದಾರೆ. 7 ಟೀಮ್ ಆಡಿ ಅದ್ರಲ್ಲಿ 2 ಕ್ವಾಲಿಫೈ ಆಗಿ ಅವರಿಬ್ಬರು ಇವಾಗ 14ನೇ ತಾರೀಕು ಇಲ್ಲಿಗೆ ಬಂದು, ಇಲ್ಲಿ ಯಾರು ಸೆಮಿಫೈನಲ್ ಎಂಟರ್ ಆಗ್ತಾರೋ ಅವ್ರ ಮೇಲೆ ಅವ್ರು ಆಡೋದಕ್ಕೆ ರೆಡಿಯಾಗಿ ಬರ್ತಾರೆ. ಸೊ ಈ ಥರ ಒಂದು ಇದು. ಮತ್ತು ನಾನು ನಮ್ಮ ಡೆಪ್ಟಿ ಕಮಿಷನರ್ ಮೇಡಮ್ ಹತ್ರ ನಾನು ಮಾತಾಡಿದಾಗ, ನೀವು ಎಂಥ ಒಂದು ರಾಷ್ಟ್ರೀಯ ಮಟ್ಟದ ಟೂರ್ನಮೆಂಟ್ ತಗೊಂಬಂದ್ರೂ ಈ ಮೈದಾನದಲ್ಲಿ ನಾನು ಆಡೋಕ್ಕೆ ಪರ್ಮಿಷನ್ ಕೊಡ್ತೀನಿ, ಏನು ನಿಮ್ಗೆ ಬೇಕು ಪ್ರತಿಯೊಂದು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಡಿಸಿ ಶುಭ ಕಲ್ಯಾಣ್ ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ ಅಂತರ್ ಜಿಲ್ಲಾ ಫುಟ್ಬಾಲ್ ಪಂದ್ಯಾವಳಿಗಳು ನಡೆಯುತ್ತಿವೆ. ನಮ್ಮ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತೆಯೇ ಶಿವಮೊಗ್ಗದಲ್ಲಿಯೂ ಕೂಡ ಪಂದ್ಯಗಳು ನಡೆಯುತ್ತಿವೆ. ತುಮಕೂರಿನಲ್ಲಿ ಹೊನಲು ಬೆಳಕಿನ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಾವಳಿಗಳು ನಡೆಯಲಿದ್ದು, ಸಾರ್ವಜನಿಕರು ಪಂದ್ಯಗಳನ್ನು ವೀಕ್ಷಿಸಿ ಕ್ರೀಡೆಗೆ ಪ್ರೋತ್ಸಾಹ ನೀಡಬೇಕೆಂದು ತಿಳಿಸಿದರು. ಇಂಟರ್ ಡಿಸ್ಟ್ರಿಕ್ಟ್ ಫುಟ್ಬಾಲ್ ಟೂರ್ನಮೆಂಟ್ ಜುಲೈ 7th ಇಂದ 17th ಇಲ್ಲಿ ಆಗ್ತಾ ಇದೆ. ಸೊ ನಮ್ಮ ಆನರಬಲ್ DCM ಸರ್ ಮತ್ತು ಶ್ರೀ ಹ್ಯಾರಿಸ್ ಸರ್, ಶಾಂತಿನಗರ್ ಕಾನ್ಸ್ಟಿಟ್ಯುಯೆನ್ಸಿ MLA ಮತ್ತು ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ವೈಸ್ ಪ್ರೆಸಿಡೆಂಟ್, ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಮತ್ತು ಜನರಲ್ ಸೆಕ್ರೆಟರಿ ಶ್ರೀ ಕುಮಾರ್ ಅವರು ನಮಗೆ ಒಂದು ಮನವಿ ಮಾಡಿದರು, ಇಲ್ಲಿ ನಾವು ಇಂಟರ್ ಡಿಸ್ಟ್ರಿಕ್ಟ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಮಾಡ್ತೀವಿ ಅಂತ. ಸೊ ಲಾಸ್ಟ್ ಅವರು 1 ಮಂತಿಂದನೇ ಅವರು ಹೇಳಿದರು. ಮತ್ತು ಇಲ್ಲಿ ಕ್ರೀಡಾಕೂಟದಲ್ಲಿ ಫ್ಲಡ್ ಲೈಟ್ಸಲ್ಲಿ ನಾವು ಫುಟ್ಬಾಲ್ ಮ್ಯಾಚಸನ್ನು ವೀಕ್ಷಣೆ ಮಾಡಿದ್ವಿ. ಲಾಸ್ಟ್ 6 ಮಂತ್ಸಲ್ಲಿ ರೆಡಿ ಆಗಿರೋದೇ ಈ ಟರ್ಫು ಮತ್ತು ಫ್ಲಡ್ ಲೈಟ್ಸ್ ಎಲ್ಲ. ಸೊ ಹಾಗಾಗಿ ಮ್ಯಾಚಸ್ ನಡೀತಾ ಇದೆ. ಸುಮಾರು 7 ಟೀಮ್ಸ್ ಇಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಆಗುತ್ತೆ. ಬಟ್ ಸೆಮಿಫೈನಲ್ಸ್ ಆ್ಯಂಡ್ ಫೈನಲ್ಸ್ ತುಮಕೂರಲ್ಲಿ ಫ್ಲಡ್ ಲೈಟಲ್ಲಿ ಆಗುತ್ತೆ. ಬಟ್ ಪ್ರತಿದಿನ ಫ್ರಮ್ 2 to 5
ಸಾರ್ವಜನಿಕರು ಬಂದು ವೀಕ್ಷಣೆ ಮಾಡಬಹುದು. ತುಮಕೂರಿನಲ್ಲಿ ಹಂತ ಹಂತವಾಗಿ ಒಂದೊಂದೇ ಕ್ರೀಡಾ ಪಂದ್ಯಾವಳಿಗಳು ನಡೆಯುತ್ತಿದ್ದು ಹಂತ ಹಂತವಾಗಿ ತುಮಕೂರು ಜಿಲ್ಲೆ ಸ್ಪೋರ್ಟ್ಸ್ ಸಿಟಿಯಾಗಿ ಗುರುತಿಸಿಕೊಳ್ತಾ ಇರೋದು ಸಂತೋಷದ ವಿಚಾರವಾಗಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.